ಎಲ್ರಿಗೂ ನಮಸ್ಕಾರ. ಯಾವ್ದಪ್ಪ ಮತ್ತೆ ಬೈಕ್ ತಗೊಂಡೆಲ್ಲೋ ಸುತ್ತಾಡಕ್ ಹೊರಟ ಅನ್ಕೊಂಡ್ರ? ಹೌದು, ನಿಜ. ನನ್ನ ಮುಂದಿನ ಊರು ಸುತ್ತಾಟ ಯಾವ್ದು ಗೊತ್ತಾ? ನವಿಲೆ ಅಂತ ಹೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋನೇ ಅದು, ಬಾಗೂರು ನವಿಲೆ ಸುರಂಗದ ಬಗ್ಗೆ ಮಾಡಿರುವಂಥ ವಿಡಿಯೋ. ಅಂದರೆ ಅಂಡರ್ ಗ್ರೌಂಡಲ್ಲಿ ಕೆನಲ್ನ ಮಾಡಿಕೊಂಡು ವಾಟರ್ ತೊಗೊಂಬಂದಿದ್ದಾರೆ. ಆಲ್ಮೋಸ್ಟ್ 9.5 ಕಿಲೋಮೀಟರ್ ಅಂದ್ಕೊಳ್ಳಿ. ಅಷ್ಟು ಅಂಡರ್ ಗ್ರೌಂಡಲ್ಲಿ ವಾಟರ್ ಕೆನಲ್ ಮಾಡಿದ್ದಾರೆ. ಅಂದರೆ ಓಪನ್ ಕ್ಯಾನಲ್ ಅಲ್ಲ, ಅದು ಅಂಡರ್ ಗ್ರೌಂಡಲ್ಲಿ ಮಾಡ್ಕೊಂಡು ಬಂದಿರೋದು. ಆ ಜಾಗ ಎಂಡ್ ಆಗುವಂಥ ಜಾಗ. ಇವತ್ತು ನಾನು ಆ ಜಾಗ ಸ್ಟಾರ್ಟ್ ಆಗೋ ಜಾಗಕ್ಕೆ ಹೋಗ್ತೀನಿ. ನೋಡಿ, ಇವಾಗ ನೀರೆಲ್ಲ ಬರ್ತಾ ಇದೆ. ಇಲ್ಲಿಗೆ ಎಂಡ್ ಆಗುತ್ತೆ. ಅದು 9.5 ಕಿಲೋಮೀಟರ್ 9.7 ಕಿಲೋಮೀಟರ್ ಇದೆ. ಅದು ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಡ್ರಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಬೇರೆ ಕಡೆಗೆ ನೀರು ಹೋಗೋದಕ್ಕೆ, ಹಳ್ಳಿ ಕೆರೆಗಳಿಗೆಲ್ಲ ನೀರು ಹೋಗೋದಕ್ಕೆ ಇಲ್ಲಿ ಏತ ನೀರಾವರಿ ಮಾಡಿದ್ದಾರೆ. ಈ ಒಂದು ಜಾಗ ನವಿಲೆ ಅಂತ. ನವಿಲೆ ಊರೊಳಗಡೆ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷದಿಂದನೂ ಮಾಡ್ತಾನೆ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಮುಂದೆ ಹೋದರೆ ನವಿಲೆ ಸಿಗುತ್ತೆ. ನವಿಲೆಯಲ್ಲಿ ಏನಪ್ಪ ಒಂದು ಫೇಮಸ್ ಅಂದರೆ, ನವಿಲೆ ನಾಗೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ಸು. ಈ ಸುತ್ತಮುತ್ತ ಹಳ್ಳಿಗೆಲ್ಲ ತುಂಬ ಜನ ಕೇಳಿರ್ತಾರೆ. ತುಂಬ ಕಡೆಯಿಂದನೂ ಬರ್ತಾರೆ, ಔಟ್ಸೈಡಿಂದನೂ ಬರ್ತಾರೆ, ಬೇರೆ ಜಿಲ್ಲೆಗಳಿಂದನೂ ಬರ್ತಾರೆ. ಅಷ್ಟು ಫೇಮಸ್ಸು ನವಿಲೆ ದೇವಸ್ಥಾನ. ಇದು ಒಂದು ದೇವಸ್ಥಾನ. ಇದು ಅಮ್ಮನವರ ದೇವಸ್ಥಾನ ಅಂತಾರೆ. ಆಮೇಲೆ ಅಲ್ಲಿರೋದು ನವಿಲೆ ನಾಗೇಶ್ವರನ ದೇವಸ್ಥಾನ, ಆ ಕೆರೆ ಹತ್ರ ಇದೆ. ಇದು ನಮ್ಮ ನವಿಲೆಯ ಕೆರೆ, ವಿಶಾಲವಾದ ಕೆರೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇದೆ. ದೇವಸ್ಥಾನ ಈ ಕೆರೆಯ ಪಕ್ಕದಲ್ಲಿದೆ. ಇದು ನವಿಲೆ ನಾಗೇಶ್ವರನ ದೇವಸ್ಥಾನ ಮೇಲ್ಭಾಗ. ಕೆರೆ ಏರಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಈ ಥರ ಒಂದು ವ್ಯೂ ಕಾಣುತ್ತೆ. ಈ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ದೇವಸ್ಥಾನ ನಮಗೆ ಚಿಕ್ಕ ವಯಸ್ಸಿನಲ್ಲೂ ತುಂಬ ಪರಿಚಿತವಾದ ದೇವಸ್ಥಾನ, ಅಂದರೆ ತುಂಬ ಶ್ರೇಷ್ಠವಾದ ದೇವಸ್ಥಾನ. ಇಲ್ಲಿಗೆ ನಾವು ಯಾವಾಗಲೂ ಬರ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಮುಖ್ಯ ವಿಶೇಷ ಯಾವಾಗಪ್ಪ ಅಂದರೆ, ನೀವು ಪ್ರತಿ ಸೋಮವಾರ ಇಲ್ಲಿ ಪೂಜೆ ನಡೆಯುತ್ತೆ. ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಆ ಪೂಜೆ ಪ್ರತಿ ಸೋಮವಾರ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನವಿಲೆ ನಾಗೇಶ್ವರನ ದರ್ಶನ ಮಾಡೋದಕ್ಕೆ. ಅದಾದಮೇಲೆ ಇಲ್ಲಿ ಬಾವಿ ಕೂಡ ತಣ್ಣೀರು ಸ್ನಾನ, ಅವರೇ ತಣ್ಣೀರು ಸ್ನಾನ ಮಾಡಿಸ್ತಾರೆ. ಅದು ಕೂಡ ತುಂಬ ಶ್ರೇಷ್ಠವಾದದ್ದು. ದೇವಸ್ಥಾನದ ಪಕ್ಕದಲ್ಲಿ ಸುಮಾರು ನಾಗಲಿಂಗಗಳು ಇಲ್ಲಿದೆ. ನವಿಲೆ ನಾಗೇಶ್ವರ ದೇವಸ್ಥಾನಕ್ಕೆ 12ನೇ ಶತಮಾನದ ಹೊಯ್ಸಳರ ಕಾಲದ ಇತಿಹಾಸ ಇರುವಂಥ ಜಾಗ. ಆಗಿನ ಕಾಲದಲ್ಲಿ ಪಾಳೆಗಾರರು ಆಡ್ತಾಯಿದ್ರು. ನಾಗಾರ್ಜುನ ಎಂಬ ಪಾಳೆಗಾರರ ಕಾಲದಲ್ಲಿ ಇತಿಹಾಸ ಇರುವಂಥ ಈ ಒಂದು ಜಾಗ. ಇದರ ದೇವಸ್ಥಾನದ ಸುತ್ತಲೂ ಸಾವಿರಾರು ನಾಗಲಿಂಗಗಳಿದೆ. ಇದೆಲ್ಲ ಶ್ರೇಷ್ಠವಾದ ನಾಗಲಿಂಗಗಳು. ಯಾವುದೇ ನಾಗದೋಷ ಇದೆಲ್ಲ ಇದ್ರೂ ಈ ದೇವಸ್ಥಾನದಲ್ಲಿ ಸುಲಭವಾಗಿ ಪರಿಹಾರ ಸಿಗುವಂಥ ಜಾಗ. ನಾವು ಚಿಕ್ಕ ವಯಸ್ಸಿಂದಲೂ ಇಲ್ಲಿ ಬರ್ತಾ ಇರ್ತೀವಿ. ನಮ್ಮೂರಿಂದ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ. ನಮ್ಮೂರು ಪಕ್ಕದಲ್ಲೇ ಇರುವಂಥ ಈ ದೇವಸ್ಥಾನ ಪ್ರತಿ ಸೋಮವಾರ ವಿಶೇಷವಾದ ಪೂಜೆ ನಡೆಯುತ್ತೆ. ಇಲ್ಲಿಗೆ ಬಂದರೆ ಏನೋ ಒಂಥರ ಮನಃಶಾಂತಿ. ಅದಾದಮೇಲೆ ಇಲ್ಲಿ ನೀವು ಅನ್ನದಾನ ಕೂಡ ಮಾಡ್ಬೋದು. ತುಂಬ ಶ್ರೇಷ್ಠವಾದಂಥ ಜಾಗ ಇದು. ನೀವು ಯಾವಾಗಾದರೂ ಫ್ಯಾಮಿಲಿ ಸಮೇತ ಬಂದು ಈ ಜಾಗನ ಒಂದು ಸಾರಿ ವೀಕ್ಷಣೆ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಜಾಗ, ಒಂದು ಒಳ್ಳೆ ಏನಂತಾರಲ್ಲ, ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುವಂಥ ಜಾಗ. ಅದಾದಮೇಲೆ ನಿಮ್ಮ ಕಷ್ಟ ಪರಿಹಾರಗಳು ಎಲ್ಲ ನೆರವೇರುವಂಥ ಜಾಗ ಈ ನಾಗರನವಿಲೆ. ಅದಾದಮೇಲೆ ಇವಾಗ ಊರೊಳಗಡೆ ಹೋಗೋಣ. ನವಿಲೆ ಊರೊಳಗಡೆ. ಇದು ನವಿಲೆ ಊರೊಳಗಡೆ ಹೋಗೋ ದಾರಿ. ಈ ಕಡೆ ಹೋದರೆ ಚನ್ನರಾಯಪಟ್ಟಣ ಮತ್ತು ತಿಪ್ಟೂರು ಹೈವೇಗೆ ಹೋಗುತ್ತೆ ಆ ದಾರಿ. ಇದು ತೇರಿನ ಮನೆ. ನವಿಲೆ ಊರಲ್ಲಿರೋ ತೇರಿನ ಮನೆ.
ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಆಂಜನೇಯ ಸ್ವಾಮಿ ಡೈರೆಕ್ಟಾಗಿ ಇದೆ. ಇದು ನವಿಲೆ ಬಸ್ ಸ್ಟ್ಯಾಂಡು, ಇದೇ ಮೇನ್ ಜಂಕ್ಷನ್ನು, ಇಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಲೆಫ್ಟ್ ಸೈಡ್ ಒಂದು ಬೀದಿಲಿ ಹೋಗ್ಬಿಟ್ಟು ಬರೋಣ. ನೋಡಿ ತೇರು ಅಲ್ಲೇ ಇದೆ. ಈಗ ರೀಸೆಂಟಾಗಿ ಜಾತ್ರೆ ಆಯಿತು, ಈಗ ಒಂದು ತಿಂಗಳಾಗಿರ್ಬೋದು, ಒಂದು ತಿಂಗಳಲ್ಲಿ ಜಾತ್ರೆ ಆಗಿದ್ದು, ಅಲ್ಲೇ ನಿಲ್ಸಿದ್ದಾರೆ ತೇರು. ಇಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ರಿಟರ್ನ್ ಹೋಗೋಣ, ಇನ್ನೊಂದು ಬೀದಿಲಿ ಹೋಗ್ಬಿಟ್ಟು ಬರೋಣ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಏನೇನು ಬೀದಿ ಬೀದಿ ಸುತ್ತಾನೆ ಊರುಗಳಲ್ಲಿ ಅಂತ. ನನಗಿಷ್ಟ ಹಳ್ಳಿ ರೋಡಲ್ಲಿ ಸುತ್ತಾಡೋದು ಅಂತ, ಹಂಗಾಗಿ ಹಳ್ಳಿ ರೋಡಲ್ಲಿ ಸುತ್ತಾಡ್ತಾ ವೀಡಿಯೋ ಮಾಡ್ತಾ ನೋಡಿ ತೆಂಗಿನ ಸಸಿನ ಆಟೋದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆಗೆ. ಇದು ಇನ್ನೊಂದು ಬೀದಿ ನೋಡಿ. ಇಲ್ಲಿನೂ ಅಷ್ಟೇ ಅಗತ್ಯವಾದ ವಸ್ತುಗಳೆಲ್ಲ ಇದೇ ಊರಲ್ಲಿ ಸಿಗುತ್ತೆ. ಎಲ್ಲೂ ನೀವು ಬೇರೆ ಕಡೆ ಸಿಟಿಗೆ ಹೋಗ್ಬೇಕು ಅನ್ನೋ ಥರನೇ ಇಲ್ಲ ನೋಡಿ. ಇದು ಗ್ರಾಮ ಪಂಚಾಯತಿ ನವಿಲೆ ಗ್ರಾಮ ಪಂಚಾಯತಿ. ಈ ರೋಡು ಕೂಡ ಚನ್ನರಾಯಪಟ್ಟಣ ಮತ್ತು ತಿಪ್ಟೂರು ಹೈವೇ ಇದೆ, ಮೇಯ್ನ್ ರೋಡು. ಆ ಮೇಯ್ನ್ ರೋಡ್ಗೆ ಕನೆಕ್ಟ್ ಆಗುವಂಥ ದಾರಿ ಇದು. ಸಾಕು, ಇಲ್ಲಿಂದ ರಿಟರ್ನ್ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನವಿಲೆ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಇಲ್ಲಿದೆ ನೋಡಿ ನವಿಲೆದು. ಎಷ್ಟು ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಹೆಚ್ಚು ಕಮ್ಮಿ ಒಂದು ತೆಂಗಿನ ಸಸಿ 300ರಿಂದ 500 ರೂಪಾಯಿ ಇರಬೇಕು. ನಮ್ಮ ಮನೇಲೂ ಕೊಟ್ಟಿದ್ದೀವಿ ಅಂತ ಇದ್ರು 300 ರೂಪಾಯಿಗೇನು. ಚಿಕ್ಕದೆಲ್ಲ 300 ರೂಪಾಯಿ 400 ರೂಪಾಯಿ ಇರುತ್ತೆ, ದೊಡ್ಡದಾದ್ರೆ 500 ರೂಪಾಯಿ ಮೇಲೆ ಇರುತ್ತೆ. ಅದಕ್ಕೆಲ್ಲ ಒಂದು ಗೆಪ್ಪೆ ಸಸಿ ಅಂತ ಹೇಳ್ತಾರೆ, ದೊಡ್ಡದು. ಆ ಸಸಿಗೆಲ್ಲ ರೇಟ್ ಜಾಸ್ತಿ ಇರುತ್ತೆ. ಚಿಕ್ಕ ಸಸಿ ಆದರೆ ಒಂದು 300 ರೂಪಾಯಿ 400 ರೂಪಾಯಿ ಒಳಗಡೆ ಇರುತ್ತೆ. ಇವಾಗೆಲ್ಲ ತೆಂಗಿನ ಸಸಿ ಹಾಕೋ ಟೈಮು, ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲ ಹಾಕ್ತಾರೆ. ಯಾಕೆ ಅಂದರೆ ಈಗ ಬೇಸಿಗೆ ಮುಗಿದು ಈಗ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮ್ ಅಲ್ವಾ. ಇವಾಗ ಕರೆಕ್ಟಾಗಿ ನಾವು ತೆಂಗಿನ ಸಸಿನ ಹಾಕಿದ್ರೆ ಮಳೆಗಾಲಕ್ಕೆ ಒಳ್ಳೆ ನೀರು ಸಿಕ್ಕು ಅದು ನೀಟಾಗಿ ಬೇರು ಬಿಟ್ಕೊಂಡು ಬೆಳೆಯುತ್ತೆ ಅನ್ನೋದು. ಇದು ನವಿಲೆ ಗೌರ್ಮೆಂಟ್ ಸ್ಕೂಲ್. ನವಿಲಲ್ಲೇ ಅಷ್ಟೇ, ನವಿಲೆಯಲ್ಲಿ ವಾಲಿಬಾಲ್ ಸಖತ್ತಾಗಿ ಆಡ್ತಾರೆ. ನಾವು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು 3-4 ಜನ ಇದ್ರು ಈ ಊರವರು, ಅವರೆಲ್ಲ ವಾಲಿಬಾಲ್ ಸಖತ್ತಾಗಿ ಆಡೋರು. ನನ್ನ ಫ್ರೆಂಡ್ಸು ಕೂಡ ಇದ್ದಾರೆ ಇಲ್ಲಿ. ಅವರು ತುಂಬ ದಿನ ಆಯಿತು, ನನ್ನ PU ಫ್ರೆಂಡ್ಸ್ ಅವರು. ಆ PU ಆದಮೇಲೆ ಅವ್ರು ನನಗೆ ಸಿಕ್ಕೇ ಇಲ್ಲ, ಕಾಂಟ್ಯಾಕ್ಟು ಇಲ್ಲ. ಅವಾಗೆಲ್ಲ ಫೋನ್ ಇರಲಿಲ್ಲ, ಏನಿರಲಿಲ್ಲ, ಹಂಗಾಗಿ ಅವ್ರು ನನಗೆ ಕಾಂಟ್ಯಾಕ್ಟೇ ಇಲ್ಲ. ಇದು ನವಿಲೆ ಕೊನೆ ದಾರಿ. ಇಲ್ಲಿಂದ ಹೋದರೆ ಭಕ್ತರಳ್ಳಿ ಕೆಂಬಾಳು ಅಂತ ಇದೆ. ಆ ಊರಿಗೂ ವಿಡಿಯೋ ಮಾಡೋಣ. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಖಂಡಿತ ಆ ಊರುಗಳಿಗೂ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ನೋಡಿ ನವಿಲೆ ರೋಡ್ ಹೆಂಗಿದೆ ನೋಡಿ, ನೀಟಾಗಿ ಸಖತ್ತಾಗಿದೆ. ಬಸ್ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಬಾಗೂರು ಚನ್ನರಾಯಪಟ್ಟಣ ಇಂದ ಬಂದು ಈ ಕಡೆ ತಿಪ್ಟೂರ್ಗೆ ಹೋಗುತ್ತೆ. ಕಾಲೇಜ್ ಡೇಸಲ್ಲಿ ಬಾಗೂರು ನವಿಲೆ ಬಸ್ ಅಂತ ಒಂದಿತ್ತು, ಅದು ಅಂದರೆ ಆ ಬೋರ್ಡ್ ಹೆಸರು ಬಾಗೂರು ನವಿಲೆ ಅಂತ. ಆ ಬಸ್ ನಮಗೆ ಕಾಲೇಜ್ಗೆ ಕನ್ವೀನಿಯೆಂಟ್ ಬಸ್. ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಹೋಗೋದು, ಸಾಯಂಕಾಲ ಕರೆಕ್ಟಾಗಿ 6 ಗಂಟೆಗೆ ಇಲ್ಲಿಗೆ ಬರೋದು. ಕರೆಕ್ಟ್ ಕನ್ವೀನಿಯೆಂಟ್ ಬಸ್ ಅಂದರೆ ಕಾಲೇಜು ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಆ ಬಸ್ಸು ತುಂಬಾನೇ ಫೇಮಸ್. ಓಕೆ, ನವಿಲೆ ಆದಮೇಲೆ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲಿ ಒಂದು ಚಿಕ್ಕ ಗ್ರಾಮ ಇದೆ. ಆ ಗ್ರಾಮದ ಹೆಸರು ನನಗೆ ನೆನಪಿಲ್ಲ. ಆ ಗ್ರಾಮದ ಹೆಸರು ಅಲ್ಲೇ ಹೋಗ್ಬಿಟ್ಟು ಓದೋಣ. ನೋಡಿ ಇಲ್ಲಿನೂ ಅಷ್ಟೇ, ತೆಂಗಿನ ಗಿಡ, ತೆಂಗಿನ ಮರ. ನೋಡಿ ಇದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದ ಊರ್ ಮುಂದೆನೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳು, ಒಳ್ಳೆ ನೆರಳು ಕೂತ್ಕೊಳ್ಳೋಕ್ಕೆ. ಇದು ಬಸ್ ಸ್ಟ್ಯಾಂಡ್ ಕೂಡ ಹೌದು. ನೋಡಿ ಇದೊಂದು ಪುಟ್ಟ ಗ್ರಾಮ, ಹಪ್ಪೇನಹಳ್ಳಿ ಅಂತ. ಈ ಊರ ಹೆಸರು ಹಪ್ಪೇನಹಳ್ಳಿ ಅಂತ. ನೋಡಿ ಇದು ಚಿಕ್ಕ ಗ್ರಾಮ. ಒಂದು ದೇವಸ್ಥಾನ ಕೂಡ ಇದೆ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನವಿಲೆ ಹಪ್ಪೇನಹಳ್ಳಿ ಎರಡನ್ನೂ ಕವರ್ ಮಾಡಿದ್ದೀನಿ. ನನ್ನ ವಿಡಿಯೋಗಳೆಲ್ಲ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಹಳ್ಳಿ ಇಷ್ಟಪಡೋರ ಅಥವಾ ಸಿಟಿಯಲ್ಲಿದ್ದು ಹಳ್ಳಿಯಲ್ಲಿ ಬೆಳೆದು ಸಿಟಿಯಲ್ಲಿ ಹೋಗಿ ಸೆಟಲ್ ಆಗಿರೋರ ಅಥವಾ ಕೆಲಸಕ್ಕೋಸ್ಕರ ಸಿಟಿಯಲ್ಲಿರೋರ, ನಿಮ್ಮೂರನ್ನ ನೀವು ಎಷ್ಟೆಲ್ಲ ಮಿಸ್ ಮಾಡ್ಕೋತೀರಾ ಅನ್ನೋದನ್ನ ಈ ಕಮೆಂಟಲ್ಲಿ ತಿಳಿಸಿ. ಹಂಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಯಾವಾಗಾದರೂ ವಿಸಿಟ್ ಮಾಡಿ ನವಿಲೆಗೆ. ನಿಜವಾಗ್ಲೂ ತುಂಬ ಒಳ್ಳೆ ಪವಿತ್ರವಾದ ದೇವಸ್ಥಾನ ನವಿಲೆ ನಾಗೇಶ್ವರನ ದೇವಸ್ಥಾನ.
ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ರೀಸೆಂಟಾಗಿ ವಿಡಿಯೋ ನೋಡಿರ್ತೀರ, ಒಬ್ಬ ನಾಗಾ ಸಾಧು ಕೂಡ ಬಂದಿದ್ರು ಇಲ್ಲಿಗೆ ಅಂತ. ಆ ಊರೇ ಈ ನವಿಲೆ. ಇದಿಷ್ಟು ನವಿಲೆಯ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.